ಪ್ರಪಂಚಕ್ಕೆ ಕೊನೆ ಇದೆಯೇ? ಆದರೆ 2026 ನವೆಂಬರ್ 13 ಶುಕ್ರವಾರ ಪ್ರಪಂಚದ ಕೊನೆ, ಅಂದರೆ ವಿಶ್ವಕ್ಕೆ ಗಂಡಾಂತರ ಎದುರಾಗಲಿದೆ. 1960ರಲ್ಲಿ ಸಿದ್ಧಪಡಿಸಿರುವ ಒಂದು ಅಧ್ಯಯನ ಮತ್ತು ಸಂಶೋಧನೆಯ ಬಗ್ಗೆ ಇಂತಹ ಒಂದು ಭಯವನ್ನು ಹುಟ್ಟು ಹಾಕುತ್ತಿದ್ದಾರೆ. ಹಾಗಾದರೆ ಏನದು? ಇಡೀ ವಿಶ್ವವೇ ಕೊನೆಗೊಳ್ಳಲಿದೆ. ವಿಶ್ವ ಕೊನೆಗೊಳ್ಳುವುದೆಂದರೆ ಹೇಗೆ? ಯಾವ ರೀತಿ ಆಗುತ್ತದೆ? 2026 ನವೆಂಬರ್ 13ನೇ ತಾರೀಕು ಶುಕ್ರವಾರ ಈ ಪ್ರಪಂಚದ ಕೊನೆಯೇ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ನಾವು ಈ ವಿಚಾರವನ್ನ ಕೂಲಂಕಷವಾಗಿ ತಿಳುಕೊಂಡಾಗ ಅದರ ಹಿನ್ನೆಲೆ ಏನು? ವಿಶ್ವ ಕೊನೆಯಾಗಲಿದೆಯೇ? ಎಲ್ಲರೂ ಸತ್ತೋಗಲಿದ್ದಾರೆಯೇ? ಎಲ್ಲರೂ ವಿನಾಶವಾಗಲಿದೆಯೇ ಎಂಬುದನ್ನು ತಿಳಿಯಬಹುದು. ಅದಕ್ಕಿಂತ ಮೊದಲು ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026ರಲ್ಲಿ ಭೂಮಿಯ ಗಂಡಾಂತರ, ಪ್ರಪಂಚಕ್ಕೆ ಗಂಡಾಂತರ, ವಿಶ್ವಕ್ಕೆ ಗಂಡಾಂತರ ಎಂಬಂತಹ ಮಾತುಗಳು ನಾವು ಕೇಳ್ತೇವೆ. ನಿಜವಾಗಲೂ ಸಂಭವಿಸುತ್ತವೆ. ಅದಕ್ಕೆ ಕಾರಣಗಳೇನು? ಯಾವ ರೀತಿಯಾಗಿ ಅದನ್ನು ಸಂಭವಿಸುತ್ತದೆ ಅಂತ ಹೇಳಲಾಗಿದೆ ಮುಂತಾದ ವಿಚಾರಗಳು ಕುತೂಹಲಕಾರಿಯಾಗಿದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದೇ ಹೊಸಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಹೆಚ್ಚಿನ ವಿಷಯ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಜೀವನ ಮಾಡಬೇಕು, ಜೀವಿಸಬೇಕು, ಹೆಚ್ಚು ಕಾಲ ಬದುಕಿರಬೇಕೆಂಬ ಆಸೆ ಇರುತ್ತದೆ. ಆದರೆ ಇಡೀ ಪ್ರಪಂಚವೇ ನಾಶವಾಗುವುದಾದರೆ ಅವನಿಗೆ ಆಸೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಹಾಗಾದರೆ ಇದಕ್ಕೆ ಯಾವುದರ ಹಿನ್ನೆಲೆ ಇದೆಯೇ? ಇದನ್ನು ಯಾವ ರೀತಿ ಕಂಡುಕೊಂಡರು? ಯಾಕೆ ಈ ರೀತಿ ಪ್ರಪಂಚ ನಾಶವಿದೆ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ಪ್ರಪಂಚ ಹೀಗೆ ಬಹಳ ಕಾಲದವರೆಗೆ ಇರಬೇಕೆಂಬುದು ಪ್ರತಿಯೊಬ್ಬರ ಆಸೆ. ಪರಿಸರದ ಮೇಲೆ ನಮಗೆ ಬಹಳ ಕಾಳಜಿ ಇದೆ, ಆ ಪರಿಸರ ಉಳಿಸಬೇಕೆಂಬ ಕಾಳಜಿ ಇದೆ. ಆದರೂ ನಮ್ಮ ಸೌಲಭ್ಯ ಅಭಿವೃದ್ಧಿಗಾಗಿ ನಾವು ಏನೇನೋ ಮಾಡ್ತೇವೆ. ಇದರಿಂದ ಸೂರ್ಯನ ಬೆಳಕಿನ ಆ ರೇಷ್ಮೆಯಲ್ಲಿರುವಂಥ ವಿಕಿರಣಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ, ಅಥವಾ ಮನುಷ್ಯರಿಗೆ ಬೇರೆ ಯಾವುದಾದರೂ ಕೊರತೆಗಳಿಂದಾಗಿ ಈ ಪ್ರಪಂಚದಲ್ಲಿ ಬದುಕುವಂಥ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆಯೇ? ಹಾಗೆ ಜೀವನದಲ್ಲಿ ನಾವು ಯಾವ ರೀತಿ ನಾಶ ಹೊಂದಬಹುದು? ಯುದ್ಧದಿಂದ ನಾಶ ಹೊಂದಬಹುದೇ, ಅಥವಾ ಪ್ರಳಯದಿಂದ ನಾಶ ಹೊಂದಬಹುದೇ, ಅಥವಾ ಬರಗಾಲದಿಂದ ನಾಶ ಹೊಂದಬಹುದೇ ಮುಂತಾದ ಹಲವಾರು ವಿಚಾರಗಳಿವೆ. ಆದರೆ ನಾವು ಇವತ್ತು ಇಂದಿನ ಈ ಸಂಚಿಕೆಯಲ್ಲಿ ಕೆಲವು ವಿಚಾರಗಳು, ಅಂದರೆ ನಾವು ಇದುವರೆಗೆ ಸಂಶೋಧನೆ ಮಾಡಿ ಕಂಡುಕೊಂಡಂತಹ ಕೆಲವು ವಿಚಾರಗಳನ್ನು ನಮ್ಮ ಹಿಂದಿನವರು ಬರೆದಿಟ್ಟಿದ್ದಾರೆ. ಆ ಬರೆದಿಟ್ಟಂತಹ ಸಂಶೋಧನೆಗಳ ಫಲಗಳೇನು, ಅದು ಯಾವ ರೀತಿ ಅವರು ಅದನ್ನು ಕಂಡುಕೊಂಡಿದ್ದಾರೆ, ಹಾಗೆ ಮುಂದೆ ಈಗಲೂ ನಡೆಯುತ್ತಿರುವ ಸಂಶೋಧನೆಗಳಿಂದ ಏನು ತಿಳಿದು ಬರುತ್ತದೆ ಮುಂತಾದ ವಿಚಾರಗಳನ್ನು ನಾವು ಇವತ್ತು ಈ ಮೂಲಕ ತಿಳಿದುಕೊಳ್ಳೋಣ. ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕೆ ನಮಗೆ ಹಲವಾರು ಮಾಹಿತಿಗಳು ಲಭ್ಯವಿದೆ. ಅದನ್ನೆಲ್ಲವನ್ನು ನಾವು ನೋಡಿ ತಿಳಿದುಕೊಂಡಾಗ ಪ್ರಪಂಚ ನಾಶ ಎನ್ನುವುದು, ಪ್ರಪಂಚ ಕೊನೆ ಎನ್ನುವುದು ನಿಜವೇ ಸುಳ್ಳೇ ಎಂದು ತಿಳಿಯಲು ಸಾಧ್ಯ. ಅಂಥ ವಿಚಾರವನ್ನು ನಾವು ಇವತ್ತು ಈ ಸಂಚಿಕೆಯ ಮೂಲಕ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ದೇನೆ. 2000 ಅಂದರೆ ನಾನು ಈಗಾಗಲೇ ಹೇಳಿದೆ ಒಂದು ವಿಷಯ, ಅಂದರೆ ಪ್ರಪಂಚದ ವಿನಾಶ. ಇದೇ ವರ್ಷ ನವೆಂಬರ್ 13ನೇ ತಾರೀಕು ಶುಕ್ರವಾರದಂದು ಕೊನೆಗೊಳ್ಳುವಂಥ ಒಂದು ಅವಕಾಶ ಇದೆ ಅಂತ, ಆ ಸಂದರ್ಭ ಬರಬಹುದು ಎಂಬುದನ್ನು ಅವರು ಹೇಳಿರುವ ಕಾರಣ ಜನಸಂಖ್ಯೆಯ ಬೆಳವಣಿಗೆ. ಜನಸಂಖ್ಯೆ ಹೆಚ್ಚಾಗಿ ಆಹಾರ, ನೀರು, ವಾಸಸ್ಥಳದ ಕೊರತೆ ಎದುರಾಗುವುದು ಒಂದು ಕಾರಣವಾದರೆ 1960ರ ಹಿಂದೆ ನಡೆದಿದ್ದ ವಿಶ್ವ ಯುದ್ಧದ ಕಷ್ಟ ನಷ್ಟಗಳ ಬಗ್ಗೆ ಹಾಗೂ ಆ ಕಾಲದಲ್ಲಿ ಜನಗಳು ತೀರಿಕೊಂಡು ಜನಸಂಖ್ಯೆ
ಕಡಿಮೆಯಾದ ವಿಷಯದ ಬಗ್ಗೆ ಅವರು ಒಂದು ಸಂಶೋಧನೆಯನ್ನು ಮಾಡಿದರು. ಯಾರು ಮಾಡಿದ್ದು ಗೊತ್ತಾ ನಿಮಗೆ ಅದು? ಅವರು ನಾಯಿಸ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಹೇನ್ಸ್ ವಾನ್ ಫಾಸ್ಟರ್, ಪಟ್ರಿಷಿಯಾ ಎಮ್ಮೋರಾ, ಲಾರೆನ್ಸ್ ಡಬ್ಲ್ಯೂ ಅಮಿಯಾಟ್ ಮುಂತಾದವರು ನಡೆಸಿದ ಸಂಶೋಧನೆ ಪ್ರಬಂಧ ತಯಾರಿಸಿದರು. ಸುಮಾರು 2000 ವರ್ಷಗಳ ಜನಸಂಖ್ಯಾ ಬೆಳವಣಿಗೆ ಮೇಲೆ ಅವರು ಅಧ್ಯಯನ ನಡೆಸಿದರು. ಅದರಲ್ಲಿ 2 ವಿಶ್ವ ಮಹಾಯುದ್ಧದ ಪರಿಣಾಮಗಳು, ಅದರಿಂದಾದ ಸಾವು ನೋವುಗಳು, ಜನಸಂಖ್ಯೆ ಕಡಿಮೆಯಾದಂಥ ವಿಚಾರವನ್ನು ಅವರು ತೆಗೆದುಕೊಂಡಿದ್ದರು. ಆ ಯುದ್ಧದಿಂದ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡು ಜನಸಂಖ್ಯೆ ಕಡಿಮೆಯಾಗಿತ್ತು. ಅದರ ಬಗ್ಗೆ, ವಿಶ್ವ ಮಹಾಯುದ್ಧದಿಂದ ಆದಂಥ ಪರಿಣಾಮದ ಬಗ್ಗೆ ಆ ವಿಜ್ಞಾನಿಗಳು ತಮ್ಮ ಸಂಶೋಧನೆ ನಡೆಸಿದರು. ಅವರು ತೆಗೆದುಕೊಂಡ ವಿಚಾರದಂತೆ ಅವರು ತೀರಿಕೊಂಡವರ ಲೆಕ್ಕವನ್ನು ಅವರು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಎಷ್ಟು ಜನಸಂಖ್ಯೆ ಕಡಿಮೆ ಆಯಿತು ಆ 2 ಮಹಾಯುದ್ಧದ ಕಾಲಗಳಲ್ಲಿ, ಹಾಗೂ ಅದೇ ರೀತಿ ಕೆಲವು ಸಾಂಕ್ರಾಮಿಕ ರೋಗಗಳಿಂದ ಜನರು ಯಾವ ರೀತಿ ತೀರಿಕೊಂಡರು, ಹಾಗೆ ಜನಸಂಖ್ಯೆಯನ್ನು ಯಾವ ರೀತಿ ಕಡಿಮೆ ಆಯಿತು ಎಂಬುದನ್ನು ಅವರು ಅಧ್ಯಯನಕ್ಕೊಳಪಡಿಸಿದರು. ಹಾಗೆ ಅವರು 1900ರಿಂದ 1960ರವರೆಗೆ ನಮ್ಮ ಪ್ರಪಂಚದಲ್ಲಿ ಇದ್ದಂತಹ ಇಡೀ ಪ್ರಪಂಚದಲ್ಲಿರೋ 1.6 ಬಿಲಿಯನ್ ನಿಂದ 3.3 ಬಿಲಿಯನ್ ಅಷ್ಟು ಜನಸಂಖ್ಯೆ ಬೆಳಗಿ, ಮೊದಲಿದ್ದು 1.6 ಬಿಲಿಯನ್, ಅದು 3 ಬಿಲಿಯನ್ ಆಗಿ ಬೆಳಗಿತು. ಅದನ್ನು ಅವರು ಗಮನಿಸಿ ಯುದ್ಧದ ಬಳಿಕ ಜನಸಂಖ್ಯೆ ಕಡಿಮೆಯಾದರೂ ಸಹ ಕ್ರಮೇಣ ಅದು ಬೆಳವಣಿಗೆಯನ್ನು ಕಂಡಿರುವುದನ್ನು ಅವರು ಲೆಕ್ಕ ಹಾಕಿದ್ದಾರೆ. ಅಂದರೆ ಯುದ್ಧದ ಬಳಿಕ ಜನಸಂಖ್ಯೆ ಬೆಳೆದಿದೆ ಎಂದು ಅವರ ಸಂಶೋಧನೆಯಿಂದ ಕಂಡುಕೊಂಡರು. ಅದೇ ಡಾಟಾವನ್ನು ಬಳಸಿ ಸಂಶೋಧನೆ ಮುಂದುವರಿಸಿದರು. ಅದೇ ರೀತಿ ಜನಸಂಖ್ಯೆ ಬೆಳೆದರೆ 2026 ನವೆಂಬರ್ ತಿಂಗಳ 13ರಲ್ಲಿ ಜನಸಂಖ್ಯೆ ಬೆಳೆದು ಜನಸಂಖ್ಯಾ ಸ್ಫೋಟವಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಅವರು ಅರ್ಥಕೊಂಡರು. ಹಾಗಾದರೆ ಈ ಜನಸಂಖ್ಯೆ ಸ್ಫೋಟವಾದಾಗ ಎಂಥ ಪರಿಣಾಮವಾಗುತ್ತದೆ? ಇದರಿಂದ ವಿಶ್ವ ನಾಶವಾಗುವುದಿಲ್ಲ, ವಿಶ್ವದಲ್ಲಿರುವಂತಹ ಎಲ್ಲವೂ ನಾಶವಾಗುತ್ತದಂತ ಅವರು ಎಲ್ಲಿಯೂ ಹೇಳಿಲ್ಲ. ಆದರೆ ಈ ರೀತಿ ಜನಸಂಖ್ಯೆ ಬೆಳೆದಾಗ ಆಹಾರ, ನೀರು, ವಸತಿ, ಸಂಪನ್ಮೂಲಗಳ ಕೊರತೆ ಹಾಗೂ ನೈಸರ್ಗಿಕವಾದ ಸಂಪನ್ಮೂಲಗಳನ್ನು ಕಡಿಮೆಯಾಗಿ ಜನರಿಗೆ ದೊಡ್ಡ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಅವರು ಪ್ರಪಂಚಕ್ಕೆ ತಿಳಿಸಿದರು. ಅದು ಜನರ ಬದುಕಿಗೆ ಗಂಡಾಂತರ ತರುತ್ತದೆ ಎಂಬುದು ಅವರು ಕೊಟ್ಟ ಅಧ್ಯಯನದ ಸೂಚನೆಯಾಗಿದೆ. ಅಂದರೆ ಇನ್ಫಿನಿಟಿ ಪಾಪ್ಯುಲೇಷನ್ ಎಂಬ ಅಧ್ಯಯನ ಆಧುನಿಕ ವಿಜ್ಞಾನದಿಂದಾಗಿ ಜನಸಂಖ್ಯಾ ಬೆಳವಣಿಗೆ 8 ಬಿಲಿಯನ್ ಆಗಿ ಬೆಳೆದಿದೆ. 8 ಬಿಲಿಯನ್ ಆಗಿ ದಾಟಿದರೂ ಸಹ ಈಗ ಜನಸಂಖ್ಯಾ ಬೆಳವಣಿಗೆಯ ವೇಗ ಕಡಿಮೆಯಾಗಿದೆ. ಆದರೂ ವಿಶ್ವಸಂಸ್ಥೆಯವರ ಅಂದಾಜಿನಂತೆ 2080ರ ಹೊತ್ತಿನಲ್ಲಿ ಜನಸಂಖ್ಯೆ ಬೆಳವಣಿಗೆ ಗರಿಷ್ಠ ಮಟ್ಟವನ್ನು ತಲುಪಲಿದೆ. ಬಳಿಕ ಜನಸಂಖ್ಯೆ ಕಡಿಮೆಯಾಗಲಿದೆ. ಅಂದರೆ 2080ರಲ್ಲಿ ಜನಸಂಖ್ಯೆ ಗರಿಷ್ಠ ಮಟ್ಟವನ್ನು ತಲುಪಲಿದೆ. ಅದಾದ ಬಳಿಕ ಜನಸಂಖ್ಯೆ ಕಡಿಮೆ ಆಗ್ತಾ ಬರುತ್ತದೆ. ನಾಸಾ ಸಂಶೋಧನೆ ಸಂಸ್ಥೆಯೊಂದಿಗೆ ಜಪಾನ್ನ ಟೋಹೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನೂತನ ಕಂಪ್ಯೂಟೇಷನ್ ಮಾಡೆಲ್ಗಳನ್ನು ಬಳಸಿ ನಡೆಸಿದ ಅಧ್ಯಯನದಿಂದ ಭೂಮಿಗೆ ಮತ್ತೊಂದು ರೀತಿಯ ಗಂಡಾಂತರವಾಗುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸೂರ್ಯನಿಂದ ಭೂಮಿಯ ಅಂತರಿಕ್ಷದ ಮೇಲಿನ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅವರು ಅಪಾಯದ ಸೂಚನೆ ತಿಳಿಸಿದ್ದಾರೆ. ಸುಮಾರು 1 ಬಿಲಿಯನ್ ವರ್ಷಗಳೊಳಗೆ ಹೆಚ್ಚಾಗಲಿರುವ ಸೂರ್ಯರಶ್ಮಿಯ ವಿಕಿರಣಗಳು ಕ್ರಮೇಣ ಭೂಮಿಯಲ್ಲಿನ ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ, ಜಲಾಂಶವನ್ನು ಒಣಗಿಸಿ ಬಿಡಲಿದೆ. ಆಕ್ಸಿಜನ್ ಮತ್ತು ಜಲಾಂಶ ಇಲ್ಲದ ಭೂಮಿಯಲ್ಲಿ ಯಾವುದೇ ಜೀವಿಯು ಬದುಕಿ ಉಳಿಯುವುದಿಲ್ಲ. ಅದೇ ವಿಶ್ವದ ಕೊನೆ ಎಂದು ಹೇಳಬಹುದು. ಹೀಗೆ ನಾವು ವಿಶ್ವ ಕೊನೆಗೊಳ್ಳಲಿದೆಯೇ ಎಂಬ ಒಂದು ಸಣ್ಣ ವಿಚಾರವನ್ನು ನಾವು ಈ ರೀತಿ ಅವಲೋಕನೆ ಮಾಡಿದಾಗ ಅದರ ಪರಿಣಾಮಗಳು ಯಾವಾಗ ಹೇಗಾಗುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯ. ಆದರೆ ನಿಜವಾಗಬಹುದು ಎಂಬುದನ್ನು ಇನ್ನೂ ಯಾವುದೇ ಖಚಿತತೆ ಇಲ್ಲ. ಆದರೆ ಒಂದು ಅಂದಾಜು ಮಾಡಿದರೆ ಇದಕ್ಕಿಂತ ಮೊದಲು ಸಹ ಭೂಮಿ ಕೊನೆಗೊಳ್ಳಲಿದೆ, ಭೂಮಿಯ ನಾಶವಾಗಲಿದೆ ಎಂಬಂತಹ ಹಲವಾರು ವಿಚಾರಗಳು ಚರ್ಚೆ ಮಾಡಲ್ಪಟ್ಟಿದೆ. ಆದರೆ ಅದು ಯಾವುದೂ ಇದುವರೆಗೂ ಸತ್ಯವಾಗಿಲ್ಲ. ಆದರೆ ಈ ವೈಜ್ಞಾನಿಕವಾದ ಅಧ್ಯಯನಗಳಿಂದ ಇಂತಹ ಸಮಸ್ಯೆಗಳು ಬರುವುದೆಂದು
ತಿಳಿಯಲಾಗಿದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.